ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ನಿಮ್ಮ ನಂದಿನಿ HC25 ವ್ಲಾಗ್ಸ್. ನಾನಿವತ್ತು ನಿಮ್ಮ ಹತ್ರ ಒಂದು ವಿಚಾರ ಹೇಳಿ ಹಂಚ್ಕೋಬೇಕು ಅಂತ ಅಂದ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಏನಪ್ಪ ಅಂದರೆ, ಏನು ಬದನೆ ಗಿಡ ಯಾರಿಗೂ ಗೊತ್ತಿಲ್ವಾ? ಇವ್ರು ನಮ್ಮ ಹತ್ರ ಹೇಳ್ತಿದ್ದಾರಲ್ಲ ಅಂತ ಮಾತ್ರ ಅಂದ್ಕೋಬೇಡಿ. ಇದು ನಮ್ಮನೆ ಹತ್ರ ನಾನೇ ಬೆಳೆಸಿರುವಂತಹ ಗಿಡ. ಈ ಗಿಡದಿಂದ ನಮಗೆ ಎಷ್ಟು ಬದನೆಕಾಯಿ ಸಿಗುತ್ತೆ ಅಂತ ಅಂದರೆ ಫ್ರೆಂಡ್ಸ್ ಯಾವುದೇ ತರಕಾರಿ ಆಗಲಿ, ಆದರೆ ಬದನೆ ಗಿಡದಷ್ಟು ಉಪಯೋಗ ಇನ್ಯಾವುದೂ ಆಗಲ್ಲ. ಏಕೆ ಅಂತ ಅಂದರೆ, ಉಪಯೋಗ ಅಂತ ಯಾಕೆ ಹೇಳಿದೆ ಗೊತ್ತಾ ಫ್ರೆಂಡ್ಸ್? ನಾನು ತುಂಬ ತಿಂಗಳುಗಳ ತನಕ ಅಂದರೆ ಲಾಂಗ್ ಟೈಮ್ ಸಿಗುವಂಥ ಏಕೈಕ ತರಕಾರಿ ಅಂತಲೇ ಹೇಳ್ತೀನಿ. ಲಾಂಗ್ ಟೈಮು ನಮಗೆ ತರಕಾರಿ ಸಿಗಲ್ಲ ಫ್ರೆಂಡ್ಸ್. ಏಕೆ ಅಂತ ಅಂದರೆ, ಬದನೆ ಗಿಡ ಒಂದು 4 ರಿಂದ 5 ತಿಂಗಳು ಇರುತ್ತೆ ಫ್ರೆಂಡ್ಸ್. ಇರೋದು 2 ಗಿಡ ಆದ್ರೂ ನಮಗೆ ನಮ್ಮ ಮನೆಗೆ ಆಗಿ ಬೇರೆಯವ್ರಿಗೂ ಕೊಡುವಷ್ಟು ಬದನೆಕಾಯಿ ಬೆಳೆಯುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ. ನಮ್ಮನೆ ಹತ್ರ ಒಂದು ಪ್ರಾಬ್ಲಮ್ ಏನು ಅಂದರೆ, ಬೇರೆ ತರಕಾರಿ ಗಿಡಗಳನ್ನ ನೆಡೋಕ್ಕೆ ಹನುಮಣ್ಣನವರ ಕಾಟ ಫ್ರೆಂಡ್. ಏನೇ ಬೆಳೆದ್ರೂ ಮನೆ ಮೇಲ್ಗಡೆಯಿಂದನೇ ನೆಗೆದು ಆ ಗಿಡನ ಹಾಳು ಮಾಡಿಬಿಡ್ತವೆ. ಇದನ್ನು ಸ್ವಲ್ಪ ಮೊಟಕಾಗಿದೆ ನೋಡಿ ಗಿಡ. ಅದು ಕೋತಿ ತಿಮ್ಮಗಳು ನಮ್ಮನ್ನು ಕಣ್ಣು ತಪ್ಪಿಸಿ ಮಾಡಿರುವಂಥ ಕೆಲಸ ಫ್ರೆಂಡ್ಸ್. ಎಷ್ಟೇ ಅವಾಯ್ಡ್ ಮಾಡಿದ್ರೂ ಏನಾದರೂ ಮಾಡಿ ಹಾಳು ಮಾಡುತ್ತೆ ಫ್ರೆಂಡ್ಸ್ ಗಿಡಗಳನ್ನ. ನೋಡಿ ಸ್ವಲ್ಪ ಇಲ್ಲಿ ನೋಡಿ ಮೊಟಕಾಗಿದೆ ನೋಡಿ. ಅದೆಲ್ಲ ಈ ಥರ ಮೇಲಿಂದ ನೆಗೆದ ತಕ್ಷಣ ಡ್ಯಾಮೇಜ್ ಆಗಿರೋ ಗಿಡ ಅದು. ಒಂದು ಅಥವಾ 2 ಗಿಡ ಬದನೆ ಗಿಡ ಇದ್ದರೆ ಫ್ರೆಂಡ್ಸ್ ಹೆಂಗಾದರೂ ಸರಿಯೇ ತುಂಬ ಮೇಂಟೈನ್ ಆಗುತ್ತೆ ಫ್ರೆಂಡ್ಸ್ ಮನೆಗೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾನು ಇದಕ್ಕೆ ಏನೂ ಬಳಸಲ್ಲ ಫ್ರೆಂಡ್ಸ್. ಕೊಟ್ಟಿಗೆ ಗೊಬ್ಬರ, ಯಥೇಚ್ಛವಾಗಿ ನೀರು, ಅದು 2 ಬಿಟ್ಟರೆ ಬೇರೆ ಏನೂ ಹಾಕಲ್ಲ ಫ್ರೆಂಡ್ಸ್. ಫಸ್ಟು ಸುಳಿ ಚೊಟ್ರ ಥರ ಬರ್ತಾಯಿತ್ತು. ನಾನು ಆಮೇಲೆ ರಾಸಾಯನಿಕ ಗೊಬ್ಬರ ಹಾಕೋದು ಬೇಡ ಅಂಥೇಳಿ ಕುರಿ ಗೊಬ್ಬರನ ಹಾಕ್ತೆ ಫ್ರೆಂಡ್ಸ್. ಇವಾಗ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ತುಂಬಾ ಚೆನ್ನಾಗಿ ಕಾಯಿಗಳು ಬರ್ತಿದೆ ಇವಾಗ. ಮತ್ತು ಕಜ್ಜಿ ಥರ ಆಗ್ತಿಲ್ಲ. ಫಸ್ಟೆಲ್ಲ ಹಂಗಾಗ್ತಿತ್ತು. ಆಮೇಲೆ ಯಾರೋ ಒಂದು ಕೊಟ್ಟಿಗೆ ಗೊಬ್ಬರ ಹಾಕಿದರೆ ಸರಿ ಹೋಗುತ್ತೆ ಅಂಥೇಳಿ ಅದೇ ಗೊಬ್ಬರನ ನಾನು ಇವಾಗ ಬಳಸ್ತಾ ಇರೋದು. ಅದು ಹಾಕಿದ್ಮೇಲೆ ಇವಾಗ ತುಂಬ ಚೆನ್ನಾಗಿ ಬರ್ತಿದೆ ಫ್ರೆಂಡ್ಸು. ಯಾರೇ ಮನೆ ಹತ್ರ ಬಂದು ಕೇಳಿದ್ರೂ ಕೊಡುವಷ್ಟು ಸಾಕಾಗುತ್ತೆ. ನನ್ನ ಕೋತಿಗಳ ಕಾಟ ಇಲ್ಲ ಅಂತ ಅಂದರೆ ನನಗೇನು ಪ್ರಾಬ್ಲಮ್ ಏನಾಗಲ್ಲ ಫ್ರೆಂಡ್ಸ್. ಇದನ್ನ ಬೆಳೆಯೋಕ್ಕೆ, ಬೇರೆ ತರಕಾರಿಗಳು ಬೆಳೆಯೋಕ್ಕೆ ಇದೊಂದು ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಹಿಂಸೆ ಆಗ್ತಿದೆ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಮನೆ ಹತ್ರ ನಾವು ಸ್ವಇಚ್ಛೆಯಿಂದ ತರಕಾರಿ ಗಿಡಗಳನ್ನ ಹಾಕೊಂಡ್ರೆ ನಮಗೆ ತುಂಬ ಉಪಯೋಗ ಆಗುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ತುಂಬ 1 kg 2 kg ಅಷ್ಟು ಬಿಡುತ್ತೆ ಫ್ರೆಂಡ್ಸ್ ಒಂದೊಂದು ಸಲ. ತುಂಬ ಅಕ್ಕಪಕ್ಕದವ್ರಿಗೆಲ್ಲ ಕೊಡ್ತೀನಿ. ಒಂದು ಸಲ ಏನಾಗಿತ್ತು ಅಂದರೆ, ಕಿತ್ತಿದ ತಕ್ಷಣ ನನಗೆ ಒಂದೇ ಬದನೆಯಲ್ಲಿ ಅವಳಿ ಜವಳಿ ಬದನೆ ಅಂತ ಹೇಳ್ತಾರಲ್ಲ, ಆ ಥರ ಸಿಕ್ಕಿತ್ತು ಫ್ರೆಂಡ್ಸ್. ನನ್ನ ಮಗಳು ಅದನ್ನೇ ಡಿಸೈನ್ ಮಾಡಿದ್ಲು. ಅಮ್ಮ ಎಷ್ಟು ಚೆನ್ನಾಗಿದೆ ನೋಡಿ ಅಂತ ಅಂದ್ಕೊಂಡು. ಹೆಂಗೆ ಬಿಟ್ಟಿದೆ ನೋಡಿ ಫ್ರೆಂಡ್ಸ್, ಸ್ವಲ್ಪ ಹಣ್ಣು ಥರ ಆಗ್ಬಿಟ್ಟಿದೆ. ಅದನ್ನ ನಾನು ಯೂಸ್ ಮಾಡಲಿಲ್ಲ. ಆದರೆ ನನ್ನ ಮಗಳು ಆ ಥರ ಡಿಸೈನ್ ಮಾಡಿ ನನಗೆ ತೋರಿಸ್ತಾ ಇದ್ಲು. ಸೀಬೆ ಹಣ್ಣಿನ ಗಿಡಗಳು ಕೂಡ ಇಲ್ಲೇ ಹುಟ್ಟಿದೆ. ಸ್ವಲ್ಪ ದೊಡ್ಡದಾದ್ಮೇಲೆ ಬೇರೆ ಕಡೆ ಕಿತ್ತು ನೆಡೋಣ ಅಂದ್ಬಿಟ್ಟು ಅದನ್ನು ತೆಗೆದಿಲ್ಲ ಫ್ರೆಂಡ್ಸ್, ಅಲ್ಲೇ ಬಿಟ್ಟಿದ್ದೀನಿ ನಾನು. ಈ ಮನೆ ಹತ್ರ ಏನೇ ತರಕಾರಿ ಗಿಡ ಆದ್ರೂ ಮನೆಗೆ ತುಂಬಾ ಉಪಯೋಗ ಆಗುತ್ತೆ ಫ್ರೆಂಡ್ಸ್. ಕೆಲವ್ರಿಗೆ ಮಂಡಿ ನೋವು ಬರುತ್ತೆ, ವಾಯ ಶೀತ ಥರ ಆಗುತ್ತೆ ಅಂದ್ಬಿಟ್ಟು ತುಂಬ ಜನ ಬದನೆಕಾಯಿನ ತಿನ್ನಲ್ಲ ಫ್ರೆಂಡ್ಸ್. ಕೆಲವರು ಪಥ್ಯ ಅಂತ ಹೇಳಿರ್ತಾರೆ. ಆ ಥರ ಆದಾಗ ಕೆಲವರು ತಿನ್ನಲ್ಲ, ಕೆಲವರು ಏಜಾದವರು ತಿನ್ನಲ್ಲ, ಕೆಲವ್ರು ಶೀತ ಆಗುತ್ತೆ ಅಂತ ತಿನ್ನಲ್ಲ, ಕೆಲವ್ರು ಮಂಡಿ ನೋವು ಬರುತ್ತೆ ಅಂತ ತಿನ್ನಲ್ಲ ಫ್ರೆಂಡ್ಸ್. ನಮ್ಮಲ್ಲಿ ಯಾರಿಗೂ ಏನು ಸದ್ಯ ಪ್ರಾಬ್ಲಮ್ ಇಲ್ಲದೆ ಇರೋ ಕಾರಣ ನಾವೆಲ್ಲನೂ ತಿಂತೀವಿ. ಫಸ್ಟೆಲ್ಲ ಈ ಥರ ಆಗಿತ್ತು ಫ್ರೆಂಡ್ಸ್. ಹನುಮಣ್ಣ ಮೇಲಿಂದ ನೆಗೆದು ಇದೆಲ್ಲ ಹಾಳಾಗಿರೋದು ಫ್ರೆಂಡ್ಸ್ ಗಿಡಗಳು. ಅದಕ್ಕೆ ಸ್ವಲ್ಪ ಇದ್ದಾಗ ಅವಾಯ್ಡ್ ಮಾಡ್ಕೊಂಡು ನೋಡ್ಕೋತೀವಿ. ಇಲ್ಲ ಅಂತ ಅಂದಾಗ ಹಿಂಗೆ ಡ್ಯಾಮೇಜ್ ಮಾಡಿದಾಗ ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಅದಕ್ಕೆ ಬೇರೆ ಗಿಡಗಳೆಲ್ಲ ನೆಡಬೇಕು ಅಂದರೆ ಬೇಜಾರಾಗುತ್ತೆ. ಹಿಂಗೆ ನೆಟ್ಟು ಹಾಳಾಗ್ಬಿಟ್ರೆ ಒಂಥರ ಬೇಜಾರಾಗುತ್ತಲ್ಲ. ಹಾಗಾಗಿ ಸ್ವಲ್ಪ ನಾವು ನೆಟ್ಟು ಬೆಳೆಸಿದ್ದೆ ಹಂಗಾಗ್ಬಿಟ್ಟಾಗ ಬೇಜಾರಾಗುತ್ತೆ ಫ್ರೆಂಡ್ಸ್. ಕಿತ್ಕೊಂಡು ತಿನ್ಕೊಂಡು ಹೊರ್ಟೋದ್ರೆ ಏನಿಲ್ಲ, ಗಿಡನೇ ಮುರಿದ್ಬಿಟ್ಟಾಗ ಅದು ಅಯ್ಯೋ ಇಷ್ಟು ಕಷ್ಟಪಟ್ಟು ಬೆಳೆಸಿ ಹಿಂಗಾಯ್ತಲ್ಲ ಅಂತ ಬೇಜಾರಾಗ್ಬಿಡುತ್ತೆ ಫ್ರೆಂಡ್ಸ್. ನೋಡಿ ಒಂದು ಹುಳುಕಾಗ್ಬಿಟ್ಟಿದೆ ಫ್ರೆಂಡ್ಸ್ ಇದು. ಅದಕ್ಕೆ ಆಮೇಲೆ ಕೊಟ್ಟಿಗೆ ಗೊಬ್ಬರ ಹಾಕಿದ್ಮೇಲೆ ತುಂಬಾ ಚೆನ್ನಾಗಿ ಬಂತು ಫ್ರೆಂಡ್ಸ್ ಬದನೆಕಾಯಿ. ಇವಾಗ ಏನಿಲ್ಲ ಫ್ರೆಂಡ್ಸ್, ಒಂದೂ ಕೂಡ ಹುಳುಕ್ ಬರಲ್ಲ, ಚೆನ್ನಾಗಿದೆ. ಒಂದೊಂದು
ಸಿಕ್ಕಿದಾಗ ಬೇರೆ ಮಾರ್ಬೋದೇನೋ ಅನ್ನೋಷ್ಟು ಸಿಗುತ್ತೆ. 2 ಕೆ ಜಿ, 3 ಕೆ ಜಿ, 4 ಕೆ ಜಿವರೆಗೂ ಸಿಗುತ್ತೆ ಫ್ರೆಂಡ್ಸ್ ಒಂದೊಂದು ಸಲ. ನಾನು ಕೇಳ್ತಾನೆ ಇರ್ತೀನಿ, ಯಾರಾದರೂ ಕೇಳಿದ್ರೆ ಕೊಡ್ತೀನಿ. ನಾನು ಯೂಸ್ ಮಾಡ್ತಿರ್ತೀನಿ ಅಡುಗೆಗೆಲ್ಲ, ರೊಟ್ಟಿ ಪಲ್ಯಗಳಿಗೆಲ್ಲ ಯೂಸ್ ಮಾಡ್ತಿರ್ತೀನಿ. ನೀವು ಮನೆ ಹತ್ರ ಗಿಡಗಳು ಹಾಕ್ಕೊಂಡ್ರು ಫ್ರೆಂಡ್ಸ್ ಯಾವುದೇ ರಾಸಾಯನಿಕ ಗೊಬ್ಬರನ ಬೆಳೆಸ್ಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಅಂತ ಗಿಡ. ಏಕೆಂದರೆ ಕುರಿ ಗೊಬ್ಬರನ ಹಾಕಿ 1 ವಾರ 15 ದಿನ ಆದಮೇಲೆ ಸಿಕ್ಕಿರುವಂತಹ ಬದನೆಕಾಯಿ ಇದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ತುಂಬಾ ಚೆನ್ನಾಗಿದೆ ಕೂಡ. ಇನ್ಯಾವುದೇ ರಾಸಾಯನಿಕ ಗೊಬ್ಬರನ ದಯವಿಟ್ಟು ಬಳಸಬೇಡಿ ಫ್ರೆಂಡ್ಸ್. ಏಕೆ ಅಂತ ಅಂದರೆ ನಾವು ತಿನ್ನೋದೆಲ್ಲ ಆಲ್ಮೋಸ್ಟ್ ವಿಷ ಆಗಿರೋದ್ರಿಂದ, ಬೇರೆ ಕಡೆ ಬೆಳೆಯುವಂಥವರೆಲ್ಲ ರಾಸಾಯನಿಕ ಗೊಬ್ಬರ ಯೂಸ್ ಮಾಡೋದ್ರಿಂದ ನಾವು ಅದನ್ನೇ ಬಳಸಬಾರ್ದು ಅಂತ ನಮ್ಮ ಮನೇಲಿ ಆಲ್ಮೋಸ್ಟ್ ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ಹಾಗಾಗಿ ಇಷ್ಟು ಚೆನ್ನಾಗಿ ಬಂದಿದೆ, ಸ್ವಲ್ಪನೂ ಕೂಡ ಹೊಡೆಯಲ್ಲ. ನೀಟಾಗಿ ನೀರು ಕೊಟ್ಟು ಕೊಟ್ಟಿಗೆ ಗೊಬ್ಬರ ಹಾಕಿದರೆ ಪ್ರತಿಯೊಂದು ತರಕಾರಿನೂ ಅಷ್ಟೇ ತುಂಬ ಚೆನ್ನಾಗಿ. ಬದನೆಕಾಯಿ ಕೆಡಬೇಕಾದ್ರೆ ಒಂದೊಂದ್ಸಲ ಕೈಯಲ್ಲಿ ಕೀಳೋಕ್ಕಾಗಲ್ಲ ಫ್ರೆಂಡ್ಸ್, ಇಷ್ಟೊಂದು ಸಲ ನಾನು ಕತ್ತರಿ ಬೆಳೆಸ್ತೀನಿ. ಹಾಗಾಗಿ ನಾನು ಬದನೆಕಾಯಿ ತುಂಬ ಗಟ್ಟಿ ಇದ್ದಾಗ ಗಿಡ ಬಗ್ಬಿಡುತ್ತೆ ಅಥವಾ ಮುರಿದು ಬಿಡುತ್ತೆ, ತುಂಬ ಹುಷಾರಾಗಿ ಕೀಳ್ತೀನಿ ಫ್ರೆಂಡ್ಸ್. ಜೊತೆಗೆ ಸ್ವಲ್ಪ ಒಂದು 4-5 ದಿವಸ ನೀರು ಕಡಿಮೆ ಹಾಕೋದ್ರಿಂದ ಇವಾಗ ಹೂವು ತುಂಬ ಉದುರುತ್ತಿದೆ ಫ್ರೆಂಡ್ಸ್. ಜೊತೆಗೆ ಬೇಸಿಗೆ ಆಗಿರೋದ್ರಿಂದ ತುಂಬಾ ಗಿಡಕ್ಕೆ ನೀರು ಎಷ್ಟೇ ಹಾಕಿದ್ರೂ ಸಾಲ್ಟೇಜ್. ಇವಾಗ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಹಣ್ಣಾಗೋಗಿದೆ ಫ್ರೆಂಡ್ಸ್ ಬದನೆಕಾಯಿ. ಯಾಕೆ ಅಂತ ಅಂದರೆ ಮುಂದೆ ನನಗೆ ಬೇಕು ಅಲ್ವಾ, ಮತ್ತು ಗಿಡಗಳನ್ನ ಬೀಜಗಳನ್ನ ಮಾಡ್ಕೊಳ್ಳೋಕ್ಕೆ, ಮತ್ತು ಇದೇ ಥರದ್ದು ನನಗೆ ಬೀಜ ತಂದಿಟ್ರೂ ಸಿಗಲ್ವೇನೋ ಅಂತ ಅಂದ್ಬಿಟ್ಟು ಇದು ಸ್ವಲ್ಪ ಹಣ್ಣಾದಮೇಲೆ ಇದನ್ನು ಬೀಜಗಳು ಮಾಡಿಕೊಂಡ್ರೆ ಮುಂದೆ ಮತ್ತೆ ನನಗೆ ಬದನೆ ಗಿಡ ನೆಡೋಕ್ಕೆ ಉಪಯೋಗ ಆಗುತ್ತೆ, ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಒಂದು 4-5 ಬದನೆಕಾಯಿ ನಾನು ಕಿತ್ತಿಲ್ಲ ಫ್ರೆಂಡ್ಸ್. ಅದು ಫುಲ್ ಹಣ್ಣಾಗಲಿ ಅಂತ ಹೇಳಿಬಿಟ್ಟು ಅದು ಹಾಗೆ ಬಿಟ್ಕೊಂಡಿದ್ದೀನಿ. ಏನಪ್ಪ ಅಂತ ಅಂದರೆ ಪ್ರತಿಯೊಂದನ್ನು ನಾವು ಮುಂದೆ ನಮಗೇನು ಉಪಯೋಗ ಆಗುತ್ತೋ ಅದನ್ನು ಇವತ್ತೇ ಪ್ಲ್ಯಾನ್ ಮಾಡಿಕೊಂಡು ಬಳಸ್ಕೊಂಡ್ರೆ ತುಂಬ ಉಪಯೋಗ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಯಾವಾಗಲೂ ನಗ್ತಾ ಇರಿ, ನಗಿಸ್ತಾ ಇರಿ, ಆರಾಮಾಗಿ ಚೆನ್ನಾಗಿರಿ. ಬಾಯ್ ಫ್ರೆಂಡ್ಸ್.